ಇಡೀ ವಸತಿ ಇಲಾಖೆಯನ್ನೇ ದೂಷಣೆ ಮಾಡೋದು ಸರಿಯಲ್ಲ. ಬಿಆರ್ ಪಾಟೀಲ್ ಆಡಿಯೋ ಸರ್ಕಾರಕ್ಕೆ ಮುಜುಗರ ತಂದಿದೆ. ಬಾಗಲಕೋಟೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಯಾವ ಸ್ಪೆಸಿಫಿಕೇಶನ್ ನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಕ್ರಮ ಕೈಗೊಳ್ಳಬಹುದು. ನಾವು ಅದನ್ನ ಎಫ್ಐಆರ್ ಮಾಡಿ ತನಿಖೆ ಮಾಡ್ತೀವಿ. ಒಂದು ವೇಳೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಸಹ ಈ ರೀತಿ ಮಾತು ಕೇಳಿ ಬರುತ್ತೆ. ಇಡೀ ಸರ್ಕಾರವನ್ನೇ ಆ ರೀತಿ ಹೇಳೋದು ತಪ್ಪು. ಸ್ವಪಕ್ಷದಲ್ಲಾಗ್ಲಿ ವಿರೋಧ ಪಕ್ಷದಲ್ಲಾಗ್ಲಿ ನಾವು ಗಂಭೀರವಾಗಿ ತಗೊಳ್ತೀವಿ. ಆದ್ರೆ ಇದು ಸ್ಪೆಸಿಫಿಕೇಶನ್ ಬದಲಾಗಿ ಇಡೀ ಸರ್ಕಾರವನ್ನೇ ದೂಷಣೆ ಮಾಡೋದು ಸರಿಯಲ್ಲ ಎಂದು ಹೇಳಿದ್ದಾರೆ. ಇನ್ನು ಪಾಟೀಲ್ ಹೇಳಿಕೆ ಇಟ್ಟುಕೊಂಡು ರಾಜಕಾಗೆ ರಾಜೀನಾಮೆ ಕೊಡ್ತೀನಿ ಎಂಬ ವಿಚಾರವಾಗಿ ಅದನ್ನ ನಾವು ವೆರಿಫೈ ಮಾಡ್ತೇವೆ. ಇನ್ನೂ ಸಹ ಮಂಜೂರಾಗಿಲ್ಲ ಅಂತ ಹೇಳ್ತಿದ್ದಾರೆ. ಯಾವ ಸಂದರ್ಭದಲ್ಲಿ 13 ಕೋಟಿ ರು ಕಾಮಗಾರಿಯಾಗಿದೆ ಅದನ್ನ ನೋಡಿ ಶೀಘ್ರದಲ್ಲಿ ಮಾಡಿಕೊಡ್ತೇವೆ. ಎಲ್ಲವೂ ಸ್ವಲ್ಪ ಸಮಯ ಹಿಡಿಯುತ್ತೆ. ಯಾವುದೇ ಕಾಮಗಾರಿಗೆ ಎಸ್ಟಿಮೇಟ್ ಡಿಪಿಆರ್ ಆಗಬೇಕು. ನಂತೆ ಫೈನಾನ್ಸ್ ದವರು ಕ್ಲಿಯರೆನ್ಸ್ ಕೊಟ್ರೆ ಆಗುತ್ತೆ ಎಂದು ಸಚಿವ ಪರಮೇಶ್ವರ್ ಸಮಜಾಯಿಷಿಯನ್ನ ನೀಡಿದ್ದಾರೆ. ಇಲ್ಲ, ಮುಜುಗುರ ಅಂತ ಹೇಳಿದ್ರೆ ನಾನು ನಿನ್ನೆ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಇಡೀ ವಸತಿ ಇಲಾಖೆಯನ್ನೇ ದೂಷಣೆ ಮಾಡೋದ್ ಬದಲು, ಇಡೀ ಸರ್ಕಾರವನ್ನೇ ನೀವು ಹೇಳೋ ಬದಲು, ಯಾವ ಸ್ಪೆಸಿಫಿಕ್ ಕೇಸಲ್ಲಿ ಈ ರೀತಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ತಿಳಿಸಿದ್ರೆ ಅದಕ್ಕೆ ನಾವು ಕ್ರಮ ತಗೋಬಹುದು. ನಾನು ಮುಂದುವರೆದು ಹೇಳಿದೆ, ಒಂದು ವೇಳೆ ಪೊಲೀಸ್ ಇಲಾಖೆಗೆ ನೀವು ಕಂಪ್ಲೇಂಟ್ ಕೊಟ್ಟರು ಕೂಡ ನಾವು ಅದನ್ನ ಎಫ್ಐಆರ್ ಮಾಡಿ ತನಿಖೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ನಾವು ಇಡೀ ಸರ್ಕಾರವನ್ನೇ ಆ ರೀತಿ ಹೇಳೋದು ತಪ್ಪು ಅಂತ ಕೂಡ ಹೇಳಿದ್ದೆ.